ನೀರೆತ್ತುವ ಯಂತ್ರ ಬೆಳೆಗಳು ಒಣಗ್ತಿವೆ. ಆಲಂಬೂರಿಂದ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ರು. ಈ ಸಾರಿ ಡಿಸೆಂಬರ್ ಕೊನೆ ಆಯ್ತಾ ಇದೆ, ಇನ್ನೂ ಸಹ ಕೆರೆಗಳಿಗೆ ನೀರು ತುಂಬಿಸ್ತಾ ಇಲ್ಲ. ಕೇಳಿದ್ರೆ ಮಿಷಿನ್ ಕೆಟ್ಟೋಗಿದೆ. ಎಷ್ಟು ದಿನ ಮಿಷಿನ್ ಕೆಟ್ಟೋಗಿದೆ, ಮಿಷಿನ್ ಕೆಟ್ಟೋಗಿ ಒಂದು ಸಬೂಬು ಹೇಳ್ತಾ ಇದ್ದಾರೆ. ಮಿಷಿನ್ ಕೆಟ್ಟೋಗೋದು ನಮಗೆ ಗೊತ್ತಿಲ್ಲ, ನಾವು ವ್ಯವಸಾಯ ಮಾಡ್ತಾ ಇಲ್ವಾ? 365 ದಿನ ಬೆಂಗಳೂರಿಗೆ ನೀರು ಹೋಗ್ತಾ ಇದೆ, ಅಲ್ಲಿ ಮಿಷಿನ್ ಕೆಡಲ್ವಾ? ಇಲ್ಲಿ ಹೇಳೋ ಪ್ರಕಾರ ಜಾಸ್ತಿ ಹರಿಸ್ಬಿಟ್ಟು ಅದಕ್ಕೆ ಮಿಷಿನ್ ಕೆಟ್ಟೋಗಿದೆ. ಇವರು ಮಾತಾಡ್ಬೇಕಾದ್ರೆ ಒಂದು ಲೆಕ್ಕಾಚಾರ ಬೇಕು. ಮಿಷಿನ್ ಕೆಟ್ಟೋದು ನಮ್ಮ ಜವಾಬ್ದಾರಿ ಅದು. ಈಗ ಮಧ್ಯಾಹ್ನ 2 ಗಂಟೆಗೆ ನೀವು ಊಟ ಮಾಡಬೇಕು, ಇಲ್ಲ ಸಾಯಂಕಾಲ ಊಟ ಮಾಡಬೇಕು. ಏನೋ ಮಿಷಿನ್ ಕೆಟ್ಟೋಗಿದೆ, ಗಾಡಿ ಇಲ್ಲ ಅಂದರೆ ಹೊಟ್ಟೆ ಕೇಳುತ್ತಾ? ಅದಕ್ಕೆ ಟೈಮ್ ಸರಿಯಾಗಿ ಊಟ ಕೊಡಲೇಬೇಕು. ಹಂಗೆ ಅಗ್ರಿಕಲ್ಚರ್ಗೆ ಮತ್ತು ಕುಡಿಯೋ ನೀರು ವಿಷಯದಲ್ಲಿ ನೀವು ಕರೆಕ್ಟ್ ಟೈಮ್ ನೀರು ಕೊಡಬೇಕು. ಇಷ್ಟು ಗೊತ್ತಿಲ್ವಾ ನೀವು ಮಿನಿಸ್ಟ್ರಿಗಳೇ, ಉಸ್ತುವಾರಿ ಸಚಿವರೇ, CM ಸಿದ್ದರಾಮಯ್ಯನವರೇ, ಜಲಸಂಪನ್ಮೂಲ ಸಚಿವರೇ, ನಿಮ್ಗೆ ಇದು ಗೊತ್ತಿಲ್ವಾ? ಹಾಗಾಗಿ ನಾವು ಕೇಳೋದು ನೀರು, ನಿಮ್ಮ ಕುರ್ಚಿಗಳು ಕೇಳ್ತಾ ಇಲ್ಲ. ನಾವು ಮಾಡೋಕ್ಕಾಗದ ಕೆಲಸ ನಿಮ್ಮ ಕುರ್ಚಿದೀವಿ ಮಾಡಿ ಅಂತ. ಒಟ್ನಲ್ಲಿ ಶೀಘ್ರದಲ್ಲಿಯೇ ಕೆರೆ ತುಂಬಿಸುವ ಕಾರ್ಯಕ್ಕೆ ಚಾಲನೆ ಕೊಡ್ತೀವಿ ಎಂದಿದ್ದ ಗುಂಡ್ಲುಪೇಟೆ ಶಾಸಕರು 10 ದಿನದ ಹಿಂದೆ ನೀರೆತ್ತುವ ಕಾರ್ಯಕ್ಕೆ ಚಾಲನೆ ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದರು. ಆದರೆ ಮತ್ತೆ ನೀರು ತುಂಬಿಸುವ ಕಾರ್ಯ ಸ್ಥಗಿತಗೊಂಡಿದ್ದು ರೈತರು ಆತಂಕಕ್ಕೊಳಗಾಗಿದ್ದಾರೆ. ಮತ್ತೆ ಹೋರಾಟದ ಹಾದಿ ಹಿಡಿಯುವ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ವಿನಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.